ಪೋಪ್ ಫ್ರಾನ್ಸಿಸ್ ನಿಧನಕ್ಕೆ ಜಗತ್ತಿನ ಕಂಬನಿ. ಹೇಗಿರುತ್ತೆ ಅಂತ್ಯಕ್ರಿಯೆ? ಫ್ರಾನ್ಸಿಸ್ ವಿಲ್ನಲ್ಲಿ ಏನಿದೆ? ನೂರ 40 ಕೋಟಿ ಮಂದಿಯ ಧರ್ಮಗುರು ಪೋಪ್ ಫ್ರಾನ್ಸಿಸ್ ನಿಧನ ಜಗತ್ತಿನಲ್ಲಿರುವ ಕ್ಯಾಥೋಲಿಕರನ್ನ ಅನಾಥರನ್ನಾಗಿ ಮಾಡಿದೆ. ಪೋಪ್ ಫ್ರಾನ್ಸಿಸ್ ರವರ ಅಂತ್ಯಕ್ರಿಯೆ ಶನಿವಾರ ಬೆಳಗ್ಗೆ 10 ಗಂಟೆಗೆ ವ್ಯಾಟಿಕನ್ ನಲ್ಲಿ ನಡೆಯಲಿದೆ. ಪೋಪ್ ಅಂತ್ಯಕ್ರಿಯೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಸೇರಿ ಲಕ್ಷಾಂತರ ಅತಿಥಿಗಳು ಭಾಗವಹಿಸಲಿದ್ದಾರೆ. ಆದರೆ ಈ ಹಿಂದಿನ ಪೋಪ್ ಅಂತ್ಯಕ್ರಿಯೆಗಳಿಗಿಂತ ಫ್ರಾನ್ಸಿಸ್ ರವರ ಅಂತ್ಯಕ್ರಿಯೆ ಸರಳ ಆಗಿರುತ್ತೆ. ಕಳೆದ ವರ್ಷವಷ್ಟೇ ಅರ್ಜೆಂಟೈನಾದ ಪೋಪ್ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನ ತಿದ್ದುಪಡಿ ಮಾಡಿ ಪೋಪ್ ಈ ಜಗತ್ತಿನ ಪ್ರಬಲ ವ್ಯಕ್ತಿ ಎನ್ನುವುದಕ್ಕಿಂತ ಕ್ರಿಸ್ತನ ಶಿಷ್ಯ ಎಂದು ಹೇಳಿದ್ದರು. ಅದಲ್ಲದೆ ಪೋಪ್ ಫ್ರಾನ್ಸಿಸ್ ತಮ್ಮ ಅಂತ್ಯ ಸಂಸ್ಕಾರವನ್ನ ಸರಳವಾಗಿ ನಡೆಸುವಂತೆ ವಿಲ್ ನಲ್ಲಿ ಬರೆದಿದ್ದಾರೆ. ಹಾಗಾದ್ರೆ ಫ್ರಾನ್ಸಿಸ್ ರವರ ಅಂತ್ಯ ಸಂಸ್ಕಾರ ಹೇಗಿರುತ್ತೆ? ಯಾರೆಲ್ಲ ಭಾಗವಹಿಸುತ್ತಾರೆ? ವಿಲ್ ನಲ್ಲಿ ಏನಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೌದು, ಪೋಪ್ ಫ್ರಾನ್ಸಿಸ್ ರವರ ಅಂತ್ಯ ಸಂಸ್ಕಾರ ಕೇವಲ ಕ್ಯಾಥೋಲಿಕ್ಕರ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮವಾಗಿಲ್ಲ, ಬದಲಾಗಿ ಅದು ವಿಶ್ವದ ಪ್ರಮುಖ ರಾಜತಾಂತ್ರಿಕ ಕಾರ್ಯಕ್ರಮವಾಗಿಯೂ ಬದಲಾಗಿದೆ. ಪೋಪ್ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಮುಖ್ಯಸ್ಥರಾಗಿದ್ದಾರೆ. ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಸದಸ್ಯ ಸ್ಥಾನ ಹೊಂದಿರುವ ಹೋಲಿ ಸಿ ಹಾಗೂ ವ್ಯಾಟಿಕನ್ ಸಿಟಿ ರಾಜ್ಯದ ನೇತೃತ್ವ ಕೂಡ ವಹಿಸಿದ್ದಾರೆ. ಜಗತ್ತಿನಾದ್ಯಂತ ಸುಮಾರು 140 ಕೋಟಿ ಕ್ಯಾಥೋಲಿಕರಿದ್ದು ಅದರಲ್ಲಿ ಹೆಚ್ಚಿನವರು ಯುರೋಪ್, ಅಮೆರಿಕ ಹಾಗೂ ಆಫ್ರಿಕಾದಲ್ಲಿ ನೆಲೆಸಿದ್ದಾರೆ. ಈ ಕಾರಣಕ್ಕಾಗಿ ಪೋಪ್ ಅಂತ್ಯಕ್ರಿಯೆಯಲ್ಲಿ ಜಗತ್ತಿನ ಹಲವು ರಾಷ್ಟ್ರದ ಮುಖ್ಯಸ್ಥರು, ರಾಜಕೀಯ ವ್ಯಕ್ತಿಗಳು ಭಾಗವಹಿಸುತ್ತಾರೆ. 2005ರಲ್ಲಿ ಪೋಪ್ 2ನೇ ಜಾನ್ ಪಾಲ್ ಅಂತ್ಯಕ್ರಿಯೆಯಲ್ಲಿ ಸುಮಾರು 70 ದೇಶದ ಅಧ್ಯಕ್ಷರು ಹಾಗೂ ಪ್ರಧಾನಮಂತ್ರಿಗಳು ಭಾಗವಹಿಸಿದರು. ಇದು ಇತಿಹಾಸದಲ್ಲಿಯೇ ವಿಶ್ವ ನಾಯಕರ ಅತಿ ದೊಡ್ಡ ಸಭೆಗಳಲ್ಲಿ ಒಂದಾಗಿತ್ತು. ಪೋಪ್ ಅಂತ್ಯ ಸಂಸ್ಕಾರದಲ್ಲಿ ಯಾರೆಲ್ಲ ಭಾಗಿ? ಫ್ಯೂನರಲ್ನಲ್ಲಿ 2 ಲಕ್ಷ ಜನರು ಭಾಗಿ ನಿರೀಕ್ಷೆ. ಅದೇ ರೀತಿ ಈ ಬಾರಿಯ ಪೋಪ್ ಅಂತ್ಯಕ್ರಿಯೆಯಲ್ಲಿ ಬಹಳಷ್ಟು ನಾಯಕರು ಭಾಗವಹಿಸುವ ಸಾಧ್ಯತೆ ಇದೆ. ಶನಿವಾರ ನಡೆಯುವ ಫ್ರಾನ್ಸಿಸ್ ಅಂತ್ಯಕ್ರಿಯೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟೆರೆಸ್, ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಭಾಗವಹಿಸಲಿದ್ದಾರೆ. ಇವರ ಹೆಸರುಗಳು ಈಗಾಗಲೇ ಖಚಿತವಾಗಿದ್ದು ರಷ್ಯಾದ ಅಧ್ಯಕ್ಷ ಪುಟಿನ್ ಭಾಗವಹಿಸುವ ಬಗ್ಗೆ ಯಾವುದೇ ಖಚಿತತೆ ಸಿಕ್ಕಿಲ್ಲ. ಚೀನಾದಿಂದ ಒಂದು ನಿಯೋಗ ಅಂತ್ಯ ಸಂಸ್ಕಾರಕ್ಕೆ ತೆರಳಲಿದೆ. ಇದರ ಜೊತೆಗೆ ಕನಿಷ್ಠ 2 ಲಕ್ಷ ಜನ ವಿದೇಶಿಗರು ಶನಿವಾರ ರೋಮ್ಗೆ ಪ್ರಯಾಣಿಸುವ ಸಾಧ್ಯತೆ ಇದೆ ಎಂದು ಇಟಲಿ ಸರ್ಕಾರ ಅಂದಾಜಿಸಿದೆ. ಈ ಪ್ರಯಾಣ ಸಾಮಾನ್ಯವಾಗಿ ಅಂದಾಜು ಸಂಖ್ಯೆಗಿಂತ ಹೆಚ್ಚಾಗಿರುತ್ತೆ. 2005ರಲ್ಲಿ ಪೋಪ್ 2ನೇ ಜಾನ್ ಪಾಲ್ ರವರ ಅಂತ್ಯಕ್ರಿಯೆಯಲ್ಲಿ ಸುಮಾರು 40 ಲಕ್ಷ ಜನ ಭಾಗವಹಿಸಿದ್ದರು. ಪೋಪ್ ಫ್ರಾನ್ಸಿಸ್ ರವರು 2024ರಲ್ಲಿ ರೋಮನ್ ಪಾದ್ರಿಗಳಿಗೆ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನ ಸಿಂಪಲ್ ಮಾಡಿದ್ದರು. ಹಿಂದಿನ ಪೋಪ್ಗಳನ್ನು 3 ರೀತಿಯ ಶವಪೆಟ್ಟಿಗೆಯಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಆದರೆ ಫ್ರಾನ್ಸಿಸ್ ರವರನ್ನ ಒಂದೇ ಶವಪೆಟ್ಟಿಗೆಯಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ. ಅಂತ್ಯಕ್ರಿಯೆಯ ವೇಳೆ ಪೋಪ್ ರವರನ್ನು ಬಿಷಪ್ ಆಫ್ ರೋಮ್, ಪೋಪ್, ಪಾಸ್ಟರ್ ಅಥವಾ ರೋಮನ್ ಪಾಂಟಿಫೆಕ್ಸ್ ಎಂದು ಕರೆಯಲಾಗುತ್ತೆ. ಆದರೆ ಈಗ ಸುಪ್ರೀಂ ಪಾಂಟಿಫ್ ಆಫ್ ದ ಯೂನಿವರ್ಸಲ್ ಚರ್ಚ್ ಎಂಬ ದೊಡ್ಡ ಬಿರುದುಗಳನ್ನ ಈಗ ಹೇಳಲ್ಲ. ಪ್ರಸ್ತುತ ಕಾಲೇಜ್ ಆಫ್ ಕಾರ್ಡಿನಲ್ಸ್ ನ ಡೀನ್ ಆಗಿರುವ 91 ವರ್ಷದ ಇಟಾಲಿಯನ್ ಕಾರ್ಡಿನಲ್ ಜಿಯೋವಾನಿ ಬಟಿಸ್ಟಾ ರೇ ಪೋಪ್ ರವರ ಅಂತ್ಯಕ್ರಿಯೆಯ ನೇತೃತ್ವ ವಹಿಸಲಿದ್ದಾರೆ. ಪೋಪ್ ಫ್ರಾನ್ಸಿಸ್ ಅಂತ್ಯಕ್ರಿಯೆ ಎಲ್ಲಾಗುತ್ತೆ? ಸರಳ ಅಂತ್ಯ ಸಂಸ್ಕಾರ ಯಾಕೆ? ಫ್ರಾನ್ಸಿಸ್ ಆಸೆ ಏನು? ಪೋಪ್ ಫ್ರಾನ್ಸಿಸ್ ರವರ ಅಂತ್ಯಕ್ರಿಯೆ ಬಳಿಕ ಏನಾಗುತ್ತದೆ ಎಂಬುದನ್ನು ನೋಡುವುದಾದರೆ, ಪೋಪ್ ಫ್ರಾನ್ಸಿಸ್ ರವರ ಶವಪೆಟ್ಟಿಗೆಯನ್ನ ವ್ಯಾಟಿಕನ್ ನ ಹೊರಗಡೆ ಇರುವ ಸೇಂಟ್ ಮೇರಿ ಮೇಜರ್ ಚರ್ಚ್ಗೆ ಕಳುಹಿಸಲಾಗುತ್ತದೆ. ಇದು ಅವರು ಇಷ್ಟಪಡುವ ಪ್ರಮುಖ ಸ್ಥಳವಾಗಿದ್ದು ಈ ಹಿನ್ನೆಲೆ ಅಲ್ಲಿಯೇ ಅವರನ್ನ ಅಂತ್ಯಕ್ರಿಯೆ ಮಾಡಲಾಗುತ್ತೆ. 1600 ದಶಕದ ನಂತರ ಸೇಂಟ್ ಮೇರಿ ಮೇಜರ್ ಚರ್ಚ್ ನಲ್ಲಿ ಸಮಾಧಿಯಾಗುತ್ತಿರುವ ಮೊದಲ ಪೋಪ್ ಇವರಾಗಿದ್ದು 100ಕ್ಕೂ ಹೆಚ್ಚು ವರ್ಷಗಳಲ್ಲಿ ವ್ಯಾಟಿಕನ್ ಸಿಟಿಯಿಂದ ಹೊರಗೆ ಸಮಾಧಿಯಾಗುತ್ತಿರುವ ಮೊದಲ ಪೋಪ್ ಆಗಿದ್ದಾರೆ. ಪೋಪ್ ಫ್ರಾನ್ಸಿಸ್ ರವರು ತಮ್ಮ ವಿಲ್ ನಲ್ಲಿ ತಮ್ಮ ಅಂತ್ಯ ಸಂಸ್ಕಾರದ ಬಗ್ಗೆ ಕ್ಲಿಯರ್ ಆಗಿ ಬರೆದಿದ್ದು ಸರಳವಾಗಿ ಅಂತ್ಯಕ್ರಿಯೆ ನಡೆಯಬೇಕು ಎಂದು ಹೇಳಿದ್ದಾರೆ. ನನ್ನನ್ನು ಸೇಂಟ್ ಮೇರಿ ಮೇಜರ್ನ ಪಾಪಲ್ ಬೆಸಿಲಿಕಾದಲ್ಲಿ ಸಮಾಧಿ ಮಾಡಬೇಕು ಎಂದು ನಾನು ಬಯಸುತ್ತೇನೆ. ಪೌಲಿನ್ ಮತ್ತು ಸ್ಪೋರ್ಜಾ ಚಾಪೆಲ್ಗಳ ನಡುವೆ ಫ್ರಾನ್ಸಿಸ್ಕಸ್ ಎಂಬ ಹೆಸರಿನಿಂದ ಮಾತ್ರ ಗುರುತಿಸಿರುವ ಸರಳ ಸಮಾಧಿಯನ್ನ ಮಾಡಿ.
ಅಂತ್ಯಕ್ರಿಯೆ ವೆಚ್ಚವನ್ನ ಕಾರ್ಡಿನಲ್ ರೋಲಂಡಸ್ ಮಕ್ರಿಕಾಸ್ ಮೂಲಕ ದಾನಿಯೊಬ್ಬರು ಭರಿಸುತ್ತಾರೆ. ಶಾಂತಿ ಮತ್ತು ಮಾನವ ಭಾತೃತ್ವಕ್ಕಾಗಿ ನಾನು ನನ್ನ ಅಂತಿಮ ಯಾತನೆಯನ್ನ ಅರ್ಪಿಸುತ್ತೇನೆ ಎಂದು ತಮ್ಮ ವಿಲ್ ನಲ್ಲಿ ಪೋಪ್ ಫ್ರಾನ್ಸಿಸ್ ಉಲ್ಲೇಖಿಸಿದ್ದಾರೆ. ಒಟ್ಟಿನಲ್ಲಿ ಪೋಪ್ ಫ್ರಾನ್ಸಿಸ್ ರವರ ನಿಧನ ಜಗತ್ತಿಗೆ ತುಂಬಲಾರದ ನಷ್ಟ ಆಗಿದ್ದು, ಅವರ ಅಂತ್ಯಕ್ರಿಯೆ ಜಗತ್ತಿನ ಗಮನ ಸೆಳೆದಿದೆ. ಜಗತ್ತಿನ ವಿವಿಧ ರಾಷ್ಟ್ರಗಳ ನೂರಾರು ನಾಯಕರು ಶನಿವಾರ ನಡೆಯುವ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ವ್ಯಾಟಿಕನ್ ಸಿಟಿ ಜಗತ್ತಿನ ಗಮನ ಸೆಳೆದಿದೆ. ಸರಳ ಅಂತ್ಯಕ್ರಿಯೆಯ ಮೂಲಕ ಫ್ರಾನ್ಸಿಸ್ ಜಗತ್ತಿನ ಗಮನ ಸೆಳೆದಿದ್ದಾರೆ.